ಹಲೋ ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿರೋ ಭಾವಿಸ್ತೀನಿ. ನಾನು ನಿಮ್ಮ ಶೇಖ್ ಸ್ಪಾಂಡ್ ಮಾತಾಡ್ತಿರೋದು. ಸಂಡೇ ರೈಡ್, ಸಂಡೇ ರಿಚುವಲ್ಸ್, ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ RCB RX ಕ್ಲಬ್ ಬೆಂಗಳೂರು ಜೊತೆ ಒಂದು ರೈಡ್ ಹೊಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮ ಮಂದರಗಿರಿ ಹಿಲ್ಸ್. ಕೆಲವ್ರು ನೋಡಿಲ್ಲ, ಸೊ ಅದಕ್ಕೆ ಒಂದು ಹಿಲ್ ಟಾಪ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ. ಸೊ ಇವಾಗವರೆಗೂ 1 2 3 4 5 6 7 8 9 ಗಾಡಿ ಬಂದಿದೆ. ಸೊ ಇನ್ನೂ ಬರೋಕ್ಕಿದೆ. ಎಷ್ಟು ಗಾಡಿ ಬರುತ್ತೆ ನೋಡುವ, ಬರ್ತಾ ಎಷ್ಟು ಗಾಡಿ ಬರುತ್ತೆ ನೋಡುವ. ವೆಲ್ ಸ್ನೇಹಿತರೆ, ಎಲ್ಲರೂ ಅಸೆಂಬಲ್ ಆಗಿದ್ದೀವಿ. ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 15 ವೆಹಿಕಲ್ಸ್ ಆಗಿದೆ ಇವಾಗ. ಬಿಡು ನಮ್ಮ ಡೆಸ್ಟಿನೇಷನ್ ಮುಂಚೆ ಎಲ್ಲ ಬೈಸ್ ಪೆಟ್ರೋಲ್ ಹಾಕ್ಕೊಳ್ತವ್ರೆ. 2 ಸ್ಟ್ರೋಕ್ಗಳಿಗೆ ಮೇನ್ ಏನು ಪ್ರಾಬ್ಲಮ್ ಅಂದರೆ ಆಯಿಲ್ಗಳು ಸಿಗೋಲ್ಲ ಎಲ್ಲ ಪೆಟ್ರೋಲ್ ಬಂಕಲ್ಲಿ. ಆಯಿಲ್ ಒಂದು ಸಿಕ್ಕಿದ್ರೆ ಎಲ್ಲ ಕಡೆ ಜೈ. ಸ್ನೇಹಿತರೆ ನೋಡಿ, ನಮ್ಮ ನಿಹಾಲು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಬಿಟ್ಟಿದ್ದಾರೆ, ಆಯಿಲೇ ಹಾಕಿಲ್ಲ. ನೋಡಿ ಏನು ಮಾಡ್ತಿದ್ದೀವಿ ನಾವು. ಸೊ ಪೆಟ್ರೋಲ್ ಫುಲ್ ಹಾಕ್ಬಿಟ್ಟು ಆಯಿಲ್ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ತೆಗ್ಬಿಟ್ಟು ತಿರ್ಗಾ ಆಯಿಲ್ ಹಾಕ್ತಿದ್ದೀವಿ. ಏನಕ್ಕೆ ಹಿಂಗೆ ಮಾಡ್ತೀರಾ ನೀವೆಲ್ಲ? ಹಾಂ, ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದಾರೆ, ಆಯಿಲ್ ಹಾಕಿಲ್ಲ. ಏನ್ರಿ ಬಂದ ತಕ್ಷಣ ನೀವು ಏನೇನೋ ಬಿಸ್ತಿದ್ದೀರಾ ತಿರ್ಗಾ? ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ನಿಮಗೆ. ಬಂದ ತಕ್ಷಣ ಪ್ಲಗ್ ಎಲ್ಲ ಬಿಸ್ತಿದ್ರೆ ಯಾಕೆ? ನೋಡಿ, ನೀವು ಮೆಕ್ಯಾನಿಕ್ಗಳಿರಲಿ ರೈಡರ್ಗಳಿರಲಿ, ಒಂದು ಪ್ಲಗ್ ಸ್ಪನ್ನರ್ ಒಂದು ಪ್ಲಗ್ಗು ಇಟ್ಟಿರಲೇಬೇಕು, ಒಂದು ಸ್ಕ್ರೂ ಡ್ರೈವರು ಅದಿದ್ರೇ. ಬಾಯ್ಸ್ ಎಲ್ಲ ಓಪನ್ ಮಾಡ್ತವ್ರೆ ಥ್ರಾಟಲು. ಮಂದರಗಿರಿ ರೀಚ್ ಆಗೋಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಾಯ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪಲಾವ್ ಇಡ್ಲಿ ಸಿಗ್ತಾಯಿದೆ, ಅವರೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮದೆಲ್ಲ ಇವಾಗ ಪಲಾವ್, ಕಲೀಮು, ಸುಜಾದು, ಅರವಿಂದು, ಭಾಷಾ, ಬಾಯ್ಸು. ಸೊ ನಾವು ಬಂದಿರೋದು ಟೈಮ್ ಏನಂದರೆ 9 ಗಂಟೆ ಆದ್ರೂ ಅರವಿಂದ್ ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ. ಇವತ್ತು ನಮ್ಮ ಲಕ್ಕಿಗೆ ಏನೋ ಗೊತ್ತಿಲ್ಲ, ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬೇಗ ಕೊಟ್ಟರು. ಇಷ್ಟು ಹೊತ್ತಲ್ಲಿ ಜಲ್ದಿ ರೆಡಿ ಆಗಿಬಿಡೋದು. ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ನೋ ಪ್ರಾಬ್ಲಮ್.
ಏನು ಸಿಗತ್ತೆ ಅದು ಮಾಡ್ಕೊಂಡು ಹೋಗೋಣ. ಆಮೇಲೆ ಸುಜಾದು, ಆಮೇಲೆ ನಿಹಾಲು ತುಮಕೂರು ಹೋಗಿ ಬಂದಿದ್ದಾರೆ. ನಮ್ಮ ಜೊತೆ ಮಂದರಗಿರಿ ರೈಡ್ಸ್ ಅಂತ ಹೇಳ್ಬಿಟ್ಟು ಬಂದರು. ತುಮಕೂರು ಹೋಗಿ ಬಂದ್ಬಿಟ್ಟಿದ್ದಾರೆ. ತುಮಕೂರು ಹೋಗಿ ಬ್ರೋ ಯಾಕೆ ಬ್ರೋ ಒಂದು ಸ್ಟ್ರೆಚ್ ಹೊಡೆದ್ಬಿಟ್ರಿ ನೀವು ಬ್ರೋ? ಅದು ರೋಡು ಯಾರು ಅಡ್ಡ ಬರ್ಲಿಲ್ಲ, ಇವ್ರು ಬೇರೆ ಹಿಂಡ್ತಾ ಇದ್ರು, ನಮ್ಗೆ ಚೇರಪ್ಪ ಆಗ್ಬಿಟ್ಟು ನೋಡ್ದಾ? ಯಾರು ಹೇಳಲ್ಲ ಬನ್ನಿ ಹಿಂದೆ ಅಂತ ಹೇಳ್ಬಿಟ್ಟು, ಹೇಳ್ತಿದ್ರಲ್ಲ ಬನ್ನಿ, ಯಾರು ನಾವು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ನೀವು ಓಪನ್ ಮಾಡಿದ್ರೆ ಆಟೋಮ್ಯಾಟಿಕ್ ಅಲ್ಲಿ ಓಪನ್ ಆಗತ್ತೆ, ಇವ್ರು ಓಪನ್ ಮಾಡಿದ್ರೆ ಆಟೋಮ್ಯಾಟಿಕ್ ಇಲ್ಲಿ ಓಪನ್ ಆಗತ್ತೆ. ಆದ್ರೆ ಫಸ್ಟ್ ಓಪನ್ ಮಾಡಿದ್ ಇವರು, ಹಿಂದ್ಗಡೆ ಇವರು, ಆಮೇಲೆ ಹಿಂದ್ಗಡೆ ಇವರು. ಓಪನ್ ಮಾಡಿದ್ ನೀವು ಅಲ್ಲಿಂದ ಬೆಂಗಳೂರಿಂದ ಓಪನ್ ನಾನು ಹಾನ್ ಹೊಡಿತಾ ಇರ್ಲಿಲ್ಲ ಅಂದ್ರೆ ಇವರು ಹೊಡಿತಾ ಇದ್ರು. ಓಪನ್ ಅಂದ್ರೆ ಲಾಂಚ್ ಮಾಡ್ತಾ ಇರ್ತಾರೆ ಹಂಗೆ. ಅವರು ಚಿಕ್ಕಬಳ್ಳಾಪುರದಿಂದ ಬಂದವರು. ಸೊ ಇವ್ರು ಗೊತ್ತು ತಾನೆ ನಿಮ್ಗೆ ಯಾರಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಯಮ ಬರ್ದಿರೋದು ಗಾಡಿ. ಇಬ್ರು ಚಿಕ್ಕಬಳ್ಳಾಪುರ ಬಾಯ್ಸ್. ಇವ್ರದ್ದು ಒಂದು ಕಂಟೆಂಟ್ ಸಪ್ರೇಟ್ ಆಗಿ ಹಾಕ್ತೀನಿ, ವಿಡಿಯೋಗೆ ವೇಟ್ ಮಾಡಿ. ಮಿಲಿಯನ್ ನೋಡುತ್ತೆ ಬ್ರೋ. ಹಾ ಮಿಲಿಯನ್ ನೋಡುತ್ತೆ. ಮಿಲಿಯನ್ ನೋಡುತ್ತಾ? ಮಿಲಿಯನ್ ನೋಡುತ್ತೆ. ಆರ್ಸಿಬಿ ಫೈನಲ್ಸ್ ಏನಿಲ್ವಾ? ಯಾವುದಕ್ಕೆ? ಆರ್ಸಿಬಿ ಫೈನಲ್ಸ್ಗೆ. RCB ಫೈನಲ್ಸ್ಗೆ ಬೇಜಾನಿದೆ, ಮೇಲ್ಗಡೆ ಕೊಳೋಣ ಅವಳಿ. ಆಗ್ತಿದೀವಿ, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಸೊ ತುಂಬ ಜನ ಏನು ಮಾಡ್ತಾರೆ, ಗಾಡಿಗಳು ಇಲ್ಲೇ ನಿಲ್ಲಿಸ್ಬಿಟ್ಟು ಹಿಂಗೆ ವಾಕಿಂಗ್ ಹೋಗ್ತಾರೆ. ಹಿಂಗೆ ರೂಟ್ ಇದೆ, ಬನ್ನಿ ತೋರಿಸಿ ನಾನು ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ನೋಡಿ ಬಾಯ್ಸ್ ಎಲ್ಲ ಇಲ್ಲೇ ಗಾಡಿಗಳು ನಿಲ್ಲಿಸ್ಬಿಡ್ತಾರೆ, ಮೇಲ್ಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ನಾವು ಮೇಲ್ಗಡೆವರೆಗೂ ಗಾಡಿ ತೊಗೊಂಡೋಗ್ಬೋದು. ಸೊ ಫಸ್ಟು ಈ ಲೇಕ್ಗೆ ಇಲ್ಲಿ ಏನು ಇದು ಈ ಬ್ಯಾರಿಗಾರ್ಡ್ಸೇ ಇರಲಿಲ್ಲ. ಫಸ್ಟು ನಾವು ಹಿಂಗೆ ಇಳ್ಕೊಂಡು ಅಲ್ಲಿವರೆಗೂ ಗಾಡಿಗಳು ತೊಗೊಂಡು ಹೋಗ್ಬೋದಾಗಿತ್ತು. ಸೊ ಇವಾಗ ಹಂಗಿಲ್ಲ, ಗಾಡಿಗಳು ಇಲ್ಲೇ ನಿಲ್ಲಿಸ್ಬೇಕು, ಜಾಗ ಇಲ್ಲ. ವಿಲಿ ವಿಲಿ ಉಟ್ರ ವಿಲಿ
डालो लगा को ವಿನೋದ್ ಇಲ್ಲ ಹಾಕಿ ಸ್ವಲ್ಪ ಸ್ಟ್ರೈಟ್ ಹಾಕ್ರಿ. ಯಾಕ್ರಿ ನಮಗೆ ಕೆಲಸ ಕೊಡ್ತೀರಾ ತಿರ್ಗಾ? ಸ್ಟ್ರೈಟಾಗಿ ಹಾಕ್ರಿ. सीधा भलो भैया, ऐसा क्रॉस है दो सीधा दलो. ವೆಲ್ ಮಂದರಗಿರಿ ಬಂದ್ವಿ. ಆವಾಗ ನಮ್ಮ ಗಾಡಿ ಫುಲ್ ಶೂಟ್ ಹೊಡಿತಾ ಇತ್ತು. ಡಬಲ್ಸ್ ಬೇರೆ ಅಲ್ಲ, ವೀಲಿ ಟಾಪಪ್ ಹೊಡಿತಾನೆ ಇತ್ತು. ಮಂದರಗಿರಿ ಬಂದು ಫಸ್ಟು ಒಂದು ಎಳ್ನೀರು ಹೊಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಹೊಡಿತಿದ್ದೀವಿ. 3 ಅಂಗಡಿ ಇದೆ ಇಲ್ಲಿ. 3 ಅಂಗಡಿಯಲ್ಲಿ ಕೆಲವರು ಸ್ಪ್ಲಿಟ್ ಆಗಿಬಿಟ್ಟಿದ್ದಾರೆ, ಎಲ್ಲರಿಗೂ ಬಿಸ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿದ್ದೀವಿ, ಅದು ಬಾಯ್ಸ್ ಅಲ್ಲಿದ್ದಾರೆ. ಬಾಯ್ಸ್ ಇಲ್ಲಿದ್ದಾರೆ. ನಾವು ಎಲ್ಲರಿಗೂ ಬಿಸ್ನೆಸ್ ಕೊಡ್ತಿದ್ದೀವಿ. 3 ಅಂಗಡಿ ಇದೆ, 3 ಅಂಗಡಿಗೂ ಬಿಸ್ನೆಸ್ ಕೊಡ್ತಿದ್ದೀವಿ ನಾವು. ಇಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ. ಒಂದೇ ಅಂಗಡಿಯಲ್ಲಿ ಏನು ಬಿಸ್ನೆಸ್ ಇಲ್ಲ. ಓಕೆ, ಆಯ್ತಾ ನಿಮ್ದು ಎಳ್ನೀರು? ಇವ್ರು ಕೊಡ್ರಿ. बनता खोपरा खाली है कई को भी लेट तुम्हें आज रात को लेट सोई नहीं 2 बजे 2 बजे मिस कॉल आया नहीं तुम ना कोसे की फोन रखने जा कर मैं समझ का तभी चिंगा काम खत्म 2:30 बजे ನೀರು ಖಾಲಿ ಆಗೋಗಿದೆ. ಎಳ್ನೀರು ಒಂದು ಐಡಿಯಾ ಒಂದಿದೆ. ನೀರು ಖಾಲಿ ಆಗೋಯ್ತು ಅಂದರೆ ಅವ್ರನ್ನ ಕೇಳಬೇಡಿ, ಒಂಚೂರು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಹಾಂ, ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಂಚೆ ಮಿಕ್ಸ್ ಮಾಡಿ ಹಂಗೆ ಹೊಡಿಬೇಕಾ? ಏನೇನೋ ಮಾಡ್ತೀರಪ್ಪ. ಅಫೋ ಕ್ಯಾ ಬೋಲ್ ರೀ ಪಬ್ಲಿಕ್? ಹಾಂ, ಎಂಜಾಯ್ ಕರಿಯಾ? ವ್ಯೂ ನೋಡಿ ಸ್ನೇಹಿತರೆ. ಲೈಫ್ ಗೋಸ್ ಈಸಿ. ಈ ಥರ ಇರಬೇಕು. ಕ್ಯಾ ಫಾನ್ ಕೈಸಾ? ಫಸ್ಟ್ ಟೈಮ್ ಬಂದಿದ್ದು ಹೆಂಗನ್ಸು RX-ಅಲ್ಲಿ? ಫುಲ್ ಸೈಕಾ? ನೆಕ್ಸ್ಟು ಬರ್ತೀಯ ಹಿಂಗೆ? ಹಾಂ, ದೊಡ್ಡವನ್ನ ಹಾಕ್ಬಿಟ್ಟು RX ತೊಗೊಳ್ತೀಯಾ? ಜೋರಾಗಿ ಮಾತಾಡು. ತೊಗೊಳ್ತೀಯಾ? ಯಾವ್ದು ತೊಗೊಳ್ತೀಯಾ RX-ಅಲ್ಲಿ? ZA ತೊಗೊಳ್ತೀಯಾ? 135 ಬೇಡವಾ? ಯಾಕೆ? ಸುಮ್ಮನೆ ಅಲ್ಲ ಅಂತ ಹೇಳ್ಬಿಡ್ತು. ಏನಕ್ಕೆ ಝೆಡ್ಡು ಇಷ್ಟನಾ? ಯಾವ ಕಲರು? ಬ್ಲೂ ಇಲ್ಲಾಂದರೆ ಬ್ಲ್ಯಾಕಾ? ಪಕ್ಕಾ? ಇನ್ನು ಎಷ್ಟು ವರ್ಷ? 2 ವರ್ಷನಾ? ನೀನೇ ತೊಗೋಬೇಕು. Call RX and Arvind. ಅರವಿಂದ್, ಎಲ್ಲರಿಗೂ ಹಾಕ್ಕೊಂಡು ಮನೆಯಲ್ಲಿ ಲೇಕ್ ಹತ್ರ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಸೊ ಅಂತೂ ಇಂತೂ ಎಲ್ಲ ಬಾಯ್ಸ್ಗೆ ಲೇಕ್ ಹತ್ರ ಕರ್ಸ್ಕೊಂಡ್ಬಿಡ್ವಿ ನಾವು.
ಆ ಗಾಡಿ ಝೆಡ್ ಅಂತಾನೆ ಗೊತ್ತು ನೋಡಿ. कौन सी गाड़ी बेटा वो? कैसा मालूम तुझे वो जेड कर को? मैं देखती ना वीडियोस देखता क्या? इसमें कौन सी पसंद नहीं? इस ये गाड़ियाँ में कौन सी भी पसंद नहीं? नहीं वो दो गाड़ी पसंद रेड कई को वो पसंद है? ऐसा ನಾವು ನಿಮ್ಮ ಅಭಿಮಾನಿ ಇವಾಗ ಏನು ಹೇಳಿ ಎಲ್ಲರಿಗೂ RX ಇಷ್ಟ ಅಂದ್ಕೊತೀನಿ. ಹೌದಾ? ಯಾವ್ದು ಇಷ್ಟ ನಿಮಗೆ? 135ನಾ 100ಆ ಝೆಡ್ಡಾ? ಎಲ್ಲರೂ ಝೆಡ್ಡೇ. ಬಾಯ್ಸ್ ನಮಗೋಸ್ಕರ ವೇಟ್ ಮಾಡ್ತಾವ್ರೆ ಒಂದು ಡ್ರ್ಯಾಗ್ಗೋಸ್ಕರ. ಒಂದು ರೇವ್ ಹೊಡಿಬೇಕು ಅಂತೆ. ಬರದಾ? ಇವತ್ತಿನ ರೈಡ್ ಮುಗೀತು. ಸಮ್ವೇರ್ ಅರೌಂಡ್ 18-19 ಜನ ಬಂದಿದ್ದರು ಇವತ್ತು ರೈಡ್ಗೆ. ಕ್ರೇಜಿ ಆಗಿತ್ತು. ಮಂದರಗಿರಿ ಹಿಲ್ಸ್ ಹೋದ್ವಿ. ಮೇಲ್ಗಡೆ ಸ್ವಲ್ಪ ವೀಡಿಯೋ ಶೂಟ್ಸ್, ಫೋಟೋ ಶೂಟ್ಸ್ ಮಾಡಿಕೊಂಡು ಗ್ರೀಟ್ ಆ್ಯಂಡ್ ಗೆಟ್ ಟುಗೆದರ್ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ಬಿಟ್ವಿ. ಸೊ ನೆಕ್ಸ್ಟು ಬಂದು ಶಾರ್ಟ್ ರೈಡ್ ಇರೋಲ್ಲ, ಲಾಂಗ್ ರೈಡ್ ಪ್ಲ್ಯಾನ್ ಮಾಡ್ತಿದ್ವಿ. ಲಾಂಗ್ ರೈಡ್ ಪ್ಲ್ಯಾನ್ ಅಪ್ಡೇಟ್ ಬರ್ತಾ ಇರುತ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜು, ಯೂಟ್ಯೂಬ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಅಲ್ಲೇ ನಮ್ಮ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬಾಯ್ ಸ್ನೇಹಿತರ.